Hello dear students, some of the very important concepts that are required before solving the previous year Karnataka CET questions from the chapter Ray Optics. ಅಂದರೆ ಒಂದು ಕಾನ್ವೆಕ್ಸ್ ಲೆನ್ಸ್ ಆಗಿರ್ಬೋದು, ಕಾನ್ಕೇವ್ ಲೆನ್ಸ್. ಈ ವರ್ಷ ನಿಮಗೆ ಮಿರರ್ಸ್ ಇರೋದಿಲ್ಲ. ಕಾನ್ವೆಕ್ಸ್ ಲೆನ್ಸು ಮತ್ತು ಕಾನ್ಕೇವ್ ಲೆನ್ಸಲ್ಲಿ ಇಮೇಜು ಎಲ್ಲಿ ಫಾರ್ಮೇಷನ್ ಆಗುತ್ತೆ, ಆಬ್ಜೆಕ್ಟ್ನ ಯಾವ ಪೊಸಿಷನಲ್ಲಿ ಇಟ್ಟಾಗ, ಸೇ ಫಾರ್ ಎಕ್ಸಾಂಪಲ್ ವೆನ್ ಫೋಕಸಲ್ಲಿ ಇಟ್ಟಾಗ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗುತ್ತೆ, 2F ಅಲ್ಲಿ ಇಟ್ಟಾಗ ಎಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ, ಸೈನ್ ಕನ್ವೆನ್ಷನ್ಸ್ ಏನು, ರಿಯಲ್ ಇಮೇಜ್ ಯಾವುದು, ವರ್ಚುವಲ್ ಇಮೇಜ್ ಯಾವುದು ಅನ್ನೋ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕಾಗುತ್ತೆ. ನೋಡಿ, ವೆರಿ ಇಂಪಾರ್ಟೆಂಟ್ ಥಿಂಗ್. ಇದು ಒಂದು ಕಾನ್ವೆಕ್ಸ್ ಲೆನ್ಸ್ ಅಂತ ತಗೊಂಡ್ನಿ, ಅದೇ ಥರ ಕಾನ್ಕೇವ್ ಲೆನ್ಸ್ ಕೂಡ ತಗೋಬೋದು. ಕಾನ್ವೆಕ್ಸ್ ಲೆನ್ಸಲ್ಲಿ F ಇಸ್ ಎ ಫೋಕಸ್, ದಿಸ್ ಇಸ್ 2F. ದ ಡಿಸ್ಟೆನ್ಸ್ ಬಿಟ್ವೀನ್ ದ ಆಪ್ಟಿಕ್ ಸೆಂಟರ್ ಆ್ಯಂಡ್ ದ ಫೋಕಸ್ ವಿಲ್ ಬಿ ದ ಫೋಕಲ್ ಲೆಂತ್. F ಇದು ಆಪ್ಟಿಕ್ ಸೆಂಟರು, ಇಲ್ಲಿರ್ತಕ್ಕಂಥ ಡಿಸ್ಟೆನ್ಸು 2F ಮತ್ತು ಆಪ್ಟಿಕ್ ಸೆಂಟರ್ ನಡುವೆ ಇರ್ತಕ್ಕಂಥ ಡಿಸ್ಟೆನ್ಸು 2F ಆಗಿರುತ್ತೆ. ಅದೇ ರೀತಿ ರೈಟ್ ಸೈಡಲ್ಲಿ ನಮಗೆ ಇಮೇಜ್ ಫಾರ್ಮೇಷನ್ ಆದರೆ ದಿಸ್ ಇಸ್ F, ದಿಸ್ ಇಸ್ 2F ಆಗಿರುತ್ತೆ. ನೆನ್ಪಿಟ್ಕೋಬೇಕು, ಫೋಕಲ್ ಲೆಂತ್ ಆಫ್ ದ ಕಾನ್ವೆಕ್ಸ್ ಮಿರರ್ ಆಲ್ವೇಸ್ ಪಾಸಿಟಿವ್ ಆಗಿರುತ್ತೆ. ಫೋಕಲ್ ಲೆಂತ್ ಆಫ್ ದ ಕಾನ್ಕೇವ್ ಮಿರರು ನೆಗೆಟಿವ್. ಯಾವುದಕ್ಕೆ? ಕಾನ್ಕೇವ್ ಮಿರರ್ಗೆ. ಅವ್ರು ಕೊಟ್ಟಿರಲ್ಲ ಕ್ವಶನಲ್ಲಿ, ನೀವು ತಗೋಬೇಕು. ಕಾನ್ಕೇವ್ ಮಿರರ್ ಕೊಟ್ಟಿದ್ದಾರೆ ಅಂದರೆ ಕಾನ್ಕೇವ್ ಮಿರರ್ ಬೇಡ, ಇಲ್ಲ ಸರಿ, ಕಾನ್ಕೇವ್ ಲೆನ್ಸನ್ನ ತಗೋಬೇಕು. ಯಾಕಂದರೆ ಮಿರರ್ ಇಲ್ಲ ಈ ವರ್ಷ ನಿಮಗೆ. ಕಾನ್ಕೇವ್ ಲೆನ್ಸಿಗೆ ನೆಗೆಟಿವ್, ಕಾನ್ವೆಕ್ಸ್ ಲೆನ್ಸಿಗೆ ಪಾಸಿಟಿವ್ ಆಗಿರುತ್ತೆ. ನೆಕ್ಸ್ಟ್, ರಿಯಲ್ ಮತ್ತು ವರ್ಚುವಲ್ನ ಹೇಗೆ ಐಡೆಂಟಿಫೈ ಮಾಡೋದು ನೋಡಿ. ನಿಮಗೆ ಏನಾದರೂ ವಿ ವ್ಯಾಲ್ಯೂ ಪಾಸಿಟಿವ್ ಬಂದಿದೆ ಅಂದರೆ ಲೆನ್ಸಲ್ಲಿ, ಎಸ್ಪೆಷಲಿ ಲೆನ್ಸಲ್ಲಿ ವಿ ವ್ಯಾಲ್ಯೂ ಪಾಸಿಟಿವ್ ಬಂದಿದೆ ಅಂದರೆ ದಟ್ ಈಸ್ ರಿಯಲ್ ಇಮೇಜ್. ವಿ ವ್ಯಾಲ್ಯೂ ಪಾಸಿಟಿವ್ ಬಂದಿದೆ ಅಂದರೆ ದಟ್ ಈಸ್ ರಿಯಲ್ ಇಮೇಜ್. ಆ್ಯಂಡ್ ಮ್ಯಾಗ್ನಿಫಿಕೇಶನ್ ಏನಾದರೂ ಕ್ವಶನಲ್ಲಿ ನೆಗೆಟಿವ್ ಸೈನಲ್ಲಿ ಕೊಟ್ಟಿದ್ದಾರೆ ಅಂದರೆ ಅದು ಕೂಡ ರಿಯಲ್ ಇಮೇಜ್ ಆಗಿರುತ್ತೆ. ವಿ ಪಾಸಿಟಿವ್ ಮತ್ತು ಎಮ್ ನೆಗೆಟಿವ್ ಇದ್ದರೆ ರಿಯಲ್ ಇಮೇಜ್. ವಿ ಏನಾದರೂ ನೆಗೆಟಿವ್ ಬಂದು ಎಮ್ ಏನಾದರೂ ಪಾಸಿಟಿವ್ ಬಂದು ಅಂದರೆ ದಟ್ ಈಸ್ ದ ವರ್ಚುವಲ್ ಇಮೇಜ್. ವರ್ಚುವಲ್ ಇಮೇಜ್. ಮ್ಯಾಗ್ನಿಫಿಕೇಶನ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ವಿ ಬೈ ಯು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಕಾನ್ವೆಕ್ಸ್ ಮಿರರಲ್ಲಿ ಫಸ್ಟ್ ನಾನು ಕಾನ್ವೆಕ್ಸ್ ಲೆನ್ಸ್, ಸಾರಿ ಮಿರರ್ ಇಲ್ಲ, ಲೆನ್ಸ್, ಕಾನ್ವೆಕ್ಸ್ ಲೆನ್ಸ್. ಕಾನ್ವೆಕ್ಸ್ ಲೆನ್ಸಲ್ಲಿ ನಿಮಗೆ ಫಾರ್ಮೇಷನ್ ಆಗ್ತಕ್ಕಂಥದ್ದು ರಿಯಲ್ ಇಮೇಜು ಆಗಿರುತ್ತೆ, ವರ್ಚುವಲ್ ಇಮೇಜು ಆಗಿರುತ್ತೆ. ಆ್ಯಂಡ್ ಕಾನ್ವೆಕ್ಸ್ ಲೆನ್ಸಲ್ಲಿ ರಿಯಲ್ ಇಮೇಜು ಡಿಮಿನಿಷು ಆಗಿರ್ಬೋದು, ಮ್ಯಾಗ್ನಿಫೈಡು ಆಗಿರ್ಬೋದು. ಬಟ್ ವರ್ಚುವಲ್ ಇಮೇಜ್ ಆಲ್ವೇಸ್ ಮ್ಯಾಗ್ನಿಫೈಡ್. ಕಾನ್ವೆಕ್ಸಲ್ಲಿ ಫಾರ್ಮೇಷನ್ ಆಗಿರ್ತಕ್ಕಂಥ ವರ್ಚುವಲ್ ಇಮೇಜು ಮ್ಯಾಗ್ನಿಫೈಡ್ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ, ಡಿಮಿನಿಷ್ಡ್ ಇಮೇಜು, ವರ್ಚುವಲ್ ಇಮೇಜು ಕಾನ್ವೆಕ್ಸ್ ಲೆನ್ಸಲ್ಲಿ ಸಿಗೋಲ್ಲ. ನೆಕ್ಸ್ಟ್, ಕಾನ್ಕೇವ್ ಲೆನ್ಸಲ್ಲಿ ನಮಗೆ ಫಾರ್ಮೇಷನ್ ಆಗ್ತಕ್ಕಂಥ ಇಮೇಜು ಯಾವಾಗಲೂ ವರ್ಚುವಲ್ ಆಗಿರುತ್ತೆ ಮತ್ತು ಡಿಮಿನಿಷ್ ಆಗಿರುತ್ತೆ. ನೋ ಮ್ಯಾಗ್ನಿಫೈಡ್ ವರ್ಚುವಲ್ ಇಮೇಜ್ ವಿಲ್ ಬಿ ಫಾರ್ಮ್ಡ್ ಬೈ ದ ಕಾನ್ಕೇವ್ ಮಿರರ್. ಈ ಎರಡು ಪಾಯಿಂಟ್ಗಳನ್ನ ನೆನ್ಪಿಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಿಮ್ಮ ಕ್ವಶನ್ನಲ್ಲಿ ಟು ಫಾರ್ಮ್ ದ ವರ್ಚುವಲ್ ಮ್ಯಾಗ್ನಿಫೈಡ್ ಇಮೇಜ್ ವಿಚ್ ಟೈಪ್ ಆಫ್ ಲೆನ್ಸ್ ವಿ ಕ್ಯಾನ್ ಯೂಸ್ ಅಂತ ಹೇಳಿದರೆ ಕಾನ್ವೆಕ್ಸ್ ಲೆನ್ಸ್ನ ಯೂಸ್ ಮಾಡಬೇಕು. ಮ್ಯಾಗ್ನಿಫೈಡ್ ಬೇಡ, ಡಿಮಿನಿಷ್ಡ್ ವರ್ಚುವಲ್ ಇಮೇಜ್ ಬೇಕಂದರೆ ನಮಗೆ ಕಾನ್ಕೇವ್ ಮಿರರ್ನ ಕಾನ್ಕೇವ್ ಲೆನ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಅಲಾಂಗ್ ವಿತ್ ರಿಯಲ್ಲು ಮ್ಯಾಗ್ನಿಫೈಡ್ ಆಗಿರ್ಬೋದು, ರಿಯಲ್ ಡಿಮಿನಿಷ್ ಆಗಿರ್ಬೋದು, ಆಲ್ವೇಸ್ ನಾವು ಕಾನ್ವೆಕ್ಸ್ ಲೆನ್ಸ್ನ ಯೂಸ್ ಮಾಡಬೇಕು. ಮಿರರ್ ಟಾಪಿಕ್ ಇಲ್ಲ ನಿಮಗೆ. ಓಕೆ, ಹಾಗಾದರೆ ಡಿಫ್ರೆಂಟ್ ಪೊಸಿಷನ್ಸಲ್ಲಿ ಆಬ್ಜೆಕ್ಟ್ ಇಟ್ಟಾಗ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗಿರುತ್ತೆ, ಅದರ ನೇಚರ್ ಏನಾಗಿರುತ್ತೆ ಬಗ್ಗೆ ಸ್ವಲ್ಪ ಐಡಿಯಾ ಇರಲಿ. ನೋಡಿ, ಇಮೇಜ್ ಏನಾದರೂ, ಆಬ್ಜೆಕ್ಟ್ ಏನಾದರೂ ಇನ್ಫಿನಿಟಿನಲ್ಲಿದ್ದರೆ ಇಮೇಜು ನಮಗೆ ಫೋಕಸಲ್ಲಿ ಫಾರ್ಮೇಷನ್ ಆಗುತ್ತೆ. ಆಬ್ಜೆಕ್ಟ್ ಇನ್ಫಿನಿಟಿನಲ್ಲಿದ್ದರೆ ಇಮೇಜ್ ಏನಾಗಿರುತ್ತೆ ಇಲ್ಲಿ. ನೆನ್ಪಿಟ್ಕೊಳ್ಳಿ ಇನ್ನೊಂದು, ರಿಯಲ್ ಇಮೇಜ್ ಇಸ್ ಆಲ್ವೇಸ್ ಫಾರ್ಮ್ಡ್ ಆನ್ ದ ಅದರ್ ಸೈಡ್ ಆಫ್ ದ ಲೆನ್ಸ್. ಇಲ್ಲಿ ಆಬ್ಜೆಕ್ಟ್ ಇದೆ ಅಂದರೆ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗುತ್ತೆ, ಅದರ್ ಸೈಡ್ ಆಫ್ ದ ಲೆನ್ಸ್, ದಟ್ ಈಸ್ ರಿಯಲ್ ಇಮೇಜ್. ವರ್ಚುವಲ್ ಇಮೇಜು ಆಬ್ಜೆಕ್ಟ್ ಎಲ್ಲಿರುತ್ತೋ ಅದೇ ಸೈಡ್ ವರ್ಚುವಲ್ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಇದನ್ನು ಕೂಡ ನೆನ್ಪಿಟ್ಕೋಬೇಕು. ರಿಯಲ್ ಇಮೇಜ್ ಇಸ್ ಫಾರ್ಮ್ಡ್ ಅದರ್ ಸೈಡ್ ಆಫ್ ದ ಲೆನ್ಸ್, ವರ್ಚುವಲ್ ಇಮೇಜ್ ಇಸ್ ಫಾರ್ಮ್ಡ್ ಸೇಮ್ ಸೈಡ್ ಆಫ್ ದ ಲೆನ್ಸ್. ಸೇಮ್ ಸೈಡ್ ಆಫ್ ದ ಲೆನ್ಸ್ ಅನ್ನೋದಕ್ಕಿಂತ ಸೇಮ್ ಸೈಡ್ ಆಫ್ ದ ಆಬ್ಜೆಕ್ಟ್ ಅಂತ ಹೇಳ್ಬೇಕು ನಾವು. ಸೊ ಯು ಇನ್ಫಿನಿಟಿನಲ್ಲಿದ್ದರೆ ಇಮೇಜ್ ಏನಾಗಿರುತ್ತೆ, ಎಫ್ ಅಲ್ಲಿ ಫಾರ್ಮೇಷನ್ ಆಗುತ್ತೆ. ಎಫ್ ಅಲ್ಲಿ ಫಾರ್ಮೇಷನ್ ಆಗ್ತಿದೆ ಅಂದರೆ ಡಿಸ್ಟೆನ್ಸ್ ಏನಾಯಿತು, ಎಫ್ ಆಯಿತು. ಮೀನ್ಸ್ ಇಮೇಜ್ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ದ ಫೋಕಲ್ ಲೆಂತ್. ಸೊ ಇಮೇಜ್ ಫಾರ್ಮೇಷನ್ ಆಗಿದೆ ರಿಯಲ್ ಇಮೇಜ್ ಇಸ್ ಆಲ್ವೇಸ್ ಇನ್ವರ್ಟೆಡ್. ಅದು ಒಂದು ಇಂಪಾರ್ಟೆಂಟು. ರಿಯಲ್ ಇಮೇಜ್ ಇಸ್ ಆಲ್ವೇಸ್ ಇನ್ವರ್ಟೆಡ್. ವೆರಿ ಸ್ಮಾಲ್ ಸೈಜು. ಇನ್ಫಿನಿಟಿನಲ್ಲಿದ್ದರೆ ಎಫ್ ಅಲ್ಲಿ ಫಾರ್ಮೇಷನ್ ಆಯಿತು, ಬಟ್ ಮ್ಯಾಗ್ನಿಫಿಕೇಶನ್ ಆಯಿತು ತುಂಬ ಕಡಿಮೆ ಇರುತ್ತೆ, ಲೆಸ್ ದ್ಯಾನ್ -1. ಯಾಕೆಂದರೆ ರಿಯಲ್ ಆಗಿರೋದ್ರಿಂದ -1 ಬಂದಿದೆ, ಮೈನಸ್ ಸೈನ್ ಬರುತ್ತೆ. ಯು ಏನಾದರೂ ಗ್ರೇಟರ್ ದ್ಯಾನ್ 2F ಆಗಿದ್ರೆ ನೋಡಿ, ಇನ್ಫಿನಿಟಿ ಮೊದಲು ಈ ಗ್ರೇಟರ್ ದ್ಯಾನ್ 2F ಆಗಿದೆ, 2Fಗಿಂತ ಜಾಸ್ತಿ ಇದ್ದರೆ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗುತ್ತೆ ಅಂದರೆ ಬಿಟ್ವೀನ್ F ಆ್ಯಂಡ್ 2F.
ಇಲ್ಲಿ ಇನ್ ಬಿಟ್ವೀನ್ ಇಲ್ಲಿ ಫಾರ್ಮೇಷನ್ ಆದ ಇಮೇಜ್. ನೆಕ್ಸ್ಟ್ ಆ ಇಮೇಜ್ ರಿಯಲ್ ಇನ್ವರ್ಟೆಡ್ ಡಿಮಿನಿಷ್ಡ್ ಇಮೇಜ್ ಅಂಡ್ ಮ್ಯಾಗ್ನಿಫಿಕೇಶನ್ ಇಸ್ ಲೆಸ್ ದ್ಯಾನ್ 1 ಆಗಿರುತ್ತೆ. ಇನ್ ಕೇಸ್ ಇಮೇಜ್ ಏನಾದರೂ 2f ಅಲ್ಲಿ ಇಟ್ಟರೆ, ಇಮೇಜು ಇಲ್ಲಿಟ್ಟಾಗ ಸಾರಿ ಆಬ್ಜೆಕ್ಟನ್ನು ನಾವು 2f ಅಲ್ಲಿ ಇಟ್ಟಾಗ ಇಮೇಜು ಕೂಡ 2f ಅಲ್ಲೇ ಫಾರ್ಮೇಷನ್ ಆದ. ಇಫ್ ಆಬ್ಜೆಕ್ಟ್ ಇಸ್ 2f, ಇಮೇಜ್ ಇಸ್ ಆಲ್ಸೋ ಅಟ್ 2f, ಮೀನ್ಸ್ ಮ್ಯಾಗ್ನಿಫಿಕೇಶನ್ ಇಸ್ ಈಕ್ವಲ್ ಟು 1 ಆಗುತ್ತೆ. ಸೇಮ್ ಸೈಜ್ ರಿಯಲ್ ಅಂಡ್ ಇನ್ವರ್ಟೆಡ್, ಇದನ್ನು ಕೂಡ ಕ್ವಶನ್ ಅಲ್ಲಿ ಕೇಳ್ಬೋದು. ಟು ಗೆಟ್ ದ ರಿಯಲ್ ಇನ್ವರ್ಟೆಡ್ ಸೇಮ್ ಸೈಜ್ ಇಮೇಜ್, ವೇರ್ ಶುಡ್ ವಿ ಕೆಪ್ಟ್ ದ ಆಬ್ಜೆಕ್ಟ್? ಆಬ್ಜೆಕ್ಟ್ ಎಲ್ಲಿಡಬೇಕು ನಾವು? 2f ಅಲ್ಲಿ ಇಡಬೇಕು, ಅಥವಾ ಡಿಸ್ಟೆನ್ಸ್ ಏನಾಗಿರಬೇಕು? ಇಸ್ ಈಕ್ವಲ್ ಟು ದ 2 ಟೈಮ್ಸ್ ದ ಫೋಕಲ್ ಲೆಂತ್ ಆಗಿರಬೇಕು. ನೆಕ್ಸ್ಟ್ ಇನ್ ಬಿಟ್ವೀನ್ f ಅಂಡ್ 2f ಅಲ್ಲಿ ಇಟ್ಟಾಗ ನೋಡಿ, f ಮತ್ತೆ 2f ಅಲ್ಲಿ ಇಟ್ಟಾಗ ನಮಗೆ ಇಮೇಜ್ ಫಾರ್ಮೇಷನ್ ಆಗಿರ್ತಕ್ಕಂಥದ್ದು ರಿಯಲ್ ಆಗಿರುತ್ತೆ. ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗುತ್ತೆ? ಬಿಹೈಂಡ್ 2f ಹೋಗುತ್ತೆ, ಇಲ್ಲಿಂದ ದೂರ ಹೋಗುತ್ತೆ, 2f ಇಂದ ದೂರ ಹೋಗುತ್ತೆ. ಸೊ ರಿಯಲ್ ಇನ್ವರ್ಟೆಡ್ ಮ್ಯಾಗ್ನಿಫೈಡ್ ಇಮೇಜ್ ಬರುತ್ತೆ. ಹಾಗಾದ್ರೆ ಕಾನ್ವೆಕ್ಸ್ ಲೆನ್ಸ್ ಇಂದ ನಾವು ಮ್ಯಾಗ್ನಿಫೈಡ್ ರಿಯಲ್ ಇಮೇಜ್ ನ ಹೇಗೆ ಫಾರ್ಮೇಷನ್ ಮಾಡಬೇಕು ಅಂದ್ರೆ, ಆಬ್ಜೆಕ್ಟ್ ನ ಎಲ್ಲಿಡಬೇಕು? ಇನ್ ಬಿಟ್ವೀನ್ ಫೋಕಸ್ ಅಂಡ್ 2f, f ಮತ್ತೆ 2f ನಡುವೆ ಇಡಬೇಕು. ಅವಾಗ ನಮಗೆ ಮ್ಯಾಗ್ನಿಫೈಡ್ ಇಮೇಜ್ ಫಾರ್ಮೇಷನ್ ಆಗುತ್ತೆ. ನೆಕ್ಸ್ಟ್ ಇಫ್ ದ ಆಬ್ಜೆಕ್ಟ್ ಇಸ್ ಅಟ್ f, ಫೋಕಸ್ ಅಲ್ಲಿ ಏನಾದರೂ ಇಟ್ಟರೆ, ಮೀನ್ಸ್ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು f ಆಗಿದ್ರೆ, ಇಮೇಜ್ ಇಸ್ ಫಾರ್ಮ್ಡ್ ಅಟ್ ಇನ್ಫಿನಿಟಿ, ಹೈಲಿ ಮ್ಯಾಗ್ನಿಫೈಡ್ ಇಮೇಜ್ ಅಂಡ್ ರಿಯಲ್ ಅಂಡ್ ಇನ್ವರ್ಟೆಡ್. ಓಕೆ. ನೆಕ್ಸ್ಟ್ ಇನ್ ಬಿಟ್ವೀನ್ f ಅಂಡ್ ಆಪ್ಟಿಕ್ ಸೆಂಟರ್, f ಮತ್ತೆ ಆಪ್ಟಿಕ್ ಸೆಂಟರ್ ಇಲ್ಲಿಟ್ಟಾಗ ನಮಗೆ ಇಮೇಜ್ ಫಾರ್ಮೇಷನ್ ಆಗೋದು ವರ್ಚುವಲ್ ಇಮೇಜ್ ಅಂಡ್ ಇನ್ವರ್ಟೆಡ್ ಇಮೇಜ್. ವರ್ಚುವಲ್ ಇಮೇಜ್ ಇನ್ವರ್ಟ್ ಆಗಿರಲ್ಲ, ವರ್ಚುವಲ್ ಇಮೇಜ್ ಎರೆಕ್ಟ್ ಆಗಿರುತ್ತೆ. ಎರೆಕ್ಟ್ ಅಂದ್ರೆ ಆಬ್ಜೆಕ್ಟ್ ಹೀಗಿದೆ ಅಂದ್ರೆ ಇಮೇಜು ಕೂಡ ಇದೇ ರೀತಿ ನೇರವಾಗಿ ಸಿಗುತ್ತೆ, ಡಿಮಿನಿಷ್ ಆಗಿರ್ಬೋದು ಅಥವಾ ಮ್ಯಾಗ್ನಿಫೈಡ್ ಆಗಿರ್ಬೋದು. ವರ್ಚುವಲ್ ಇಮೇಜ್ ಇಸ್ ಆಲ್ವೇಸ್ ಎರೆಕ್ಟ್ ಅಂಡ್ ಲಾರ್ಜ್ ಇನ್ ಸೈಜ್. ಸೊ ನಮಗೆ ಇಮೇಜು ವರ್ಚುವಲ್ ಮತ್ತೆ ಮ್ಯಾಗ್ನಿಫೈಡ್ ಸಿಗ್ತಕ್ಕಂಥದ್ದು ಆಬ್ಜೆಕ್ಟ್ ನೆಲ್ಲಿಡಬೇಕು? ಇನ್ ಬಿಟ್ವೀನ್ f ಮತ್ತೆ ಆಪ್ಟಿಕ್ ಸೆಂಟರ್ ಇಡಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಈ ಒಂದು ಐಡಿಯಾ ಇದ್ದರೆ ನೀವು ಕ್ವಶನನ್ನು ವಿತೌಟ್ ಸಾಲ್ವಿಂಗ್, ಮೀನ್ಸ್ ಈ ಫಾರ್ಮುಲಾನ ಯೂಸ್ ಮಾಡ್ದಲೆ, ದಿಸ್ ದ ಲೆನ್ಸ್ ಫಾರ್ಮುಲಾ, ನಾವು ಇದನ್ನು ಯೂಸ್ ಮಾಡ್ಬೋದು. ಯಾವುದಕ್ಕೆ? ಆಬ್ಜೆಕ್ಟ್ ಡಿಸ್ಟೆನ್ಸು, ಇಮೇಜ್ ಡಿಸ್ಟೆನ್ಸು, ಫೋಕಲ್ ಲೆಂತ್ಗೆ ಇರ್ತಕ್ಕಂಥ ರಿಲೇಷನ್. ಇದನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡ್ತೀವಿ? ಫೋಕಲ್ ಲೆಂತ್ನ ಕೊಟ್ಟಾಗ ಇಮೇಜ್ ಡಿಸ್ಟೆನ್ಸು, ಅಥವಾ ಇಮೇಜ್ ಡಿಸ್ಟೆನ್ಸ್ ಕೊಟ್ಟಾಗ ಆಬ್ಜೆಕ್ಟ್ ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ನೋಡಿ. ಬೇಸ್ಡ್ ಆನ್ ದಿಸ್ ಐಡಿಯಾ ನೀವು ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಡೈರೆಕ್ಟ್ ಆಗಿ ಸಾಲ್ವ್ ಮಾಡ್ಬೋದು ಬೈ ಯೂಸಿಂಗ್ ದ ಆಪ್ಷನ್ಸ್. ಕಾನ್ಕೇವ್ ಲೆನ್ಸ್ ಅಲ್ಲಿ ಎರಡೇ ಕೇಸ್ ಇರ್ತಕ್ಕಂಥದ್ದು. ಒಂದು ಇಮೇಜ್ ಇನ್ಫಿನಿಟಿನಲ್ಲಿದ್ದರೆ, ಆಬ್ಜೆಕ್ಟ್ ಇನ್ಫಿನಿಟಿನಲ್ಲಿದ್ದರೆ, ಸಾರಿ ಇಮೇಜ್ ಅಲ್ಲ, ಆಬ್ಜೆಕ್ಟ್ ಇನ್ಫಿನಿಟಿನಲ್ಲಿದ್ದರೆ ಇಮೇಜು f ಅಲ್ಲಿ ಫಾರ್ಮೇಷನ್ ಆಗುತ್ತೆ, ವರ್ಚುವಲ್ ಎರೆಕ್ಟ್ ಸ್ಮಾಲ್ ಇನ್ ಸೈಜ್ ಇರುತ್ತೆ. ಇನ್ ಎನಿವೇರ್ ಅಂದ ಪ್ರಿನ್ಸಿಪಲ್ ಆಕ್ಸಿಸ್, ಇಲ್ಲಿ ಎಲ್ಲಾದರೂ ಇಡಿ, ಇನ್ಫಿನಿಟಿ ಬದಲು ಇಲ್ಲಿ ಎಲ್ಲಾದರೂ ಇಟ್ಟರೆ ನಮಗೇನಾಗಿರುತ್ತೆ? ಬಿಟ್ವೀನ್ ಆಪ್ಟಿಕ್ ಸೆಂಟರ್ ಅಂಡ್ ಫೋಕಸ್ ಅಲ್ಲಿ ಇಮೇಜ್ ಫಾರ್ಮೇಷನ್ ಇದೆ, ವರ್ಚುವಲ್ ಎರೆಕ್ಟ್ ಸ್ಮಾಲರ್ ಇನ್ ಸೈಜ್ ಆಗಿರುತ್ತೆ. ಸೊ ಕಾನ್ಕೇವ್ ಮಿರರ್ ಲೆನ್ಸ್ ಇಂದ ನಮಗೆ ಫಾರ್ಮೇಷನ್ ಆಗೋದು ವರ್ಚುವಲ್ ಇಮೇಜ್ ಅಂಡ್ ಎರೆಕ್ಟ್ ಸ್ಮಾಲರ್ ಇನ್ ಸೈಜ್. ವರ್ಚುವಲ್ ಎರೆಕ್ಟ್ ಮ್ಯಾಗ್ನಿಫೈಡ್ ಇಮೇಜ್ ಬೇಕಂದ್ರೆ ನಾವು ಕಾನ್ವೆಕ್ಸ್ ಲೆನ್ಸ್ ಇಂದ ಯೂಸ್ ಮಾಡಬೇಕು. ಸೊ ಇಷ್ಟು ಐಡಿಯಾ ಇದ್ರೆ ನೀವು MCQ ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು.